ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತುಂಬಾ ದಿನ ಆದ್ಮೇಲೆ ಲಾಗ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ರೆ ನಾನು ಇವತ್ತು ಒಂದು ಟೆಂಪಲ್ನ ವಿಸಿಟ್ ಮಾಡಿದ್ದೀನಿ. ಏನಕ್ಕೆ ವಿಸಿಟ್ ಮಾಡಿದ್ದೀನಿ, ಇಲ್ಲಿನ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ. ನಾನು ಇವತ್ತು ಬಂದಿರೋದು ಹೊಸಕೋಟೆಯ ಕಂಬಳಿಪುರದಲ್ಲಿರುವಂತ ಕಾಟೇರಮ್ಮ ಟೆಂಪಲ್ಗೆ. ನಾನಿದು ಫಸ್ಟ್ ಟೈಮ್ ಅಲ್ಲ ಇಲ್ಲಿ ಬಂದಿರೋದು, ಇದು ಸೆಕೆಂಡ್ ಟೈಮ್ ನಾನು ಈ ಟೆಂಪಲ್ಗೆ ಬರ್ತಾ ಇರೋದು. ಸೊ ಯಾವಾಗ್ಲೇ ಬಂದ್ರು ತುಂಬಾ ಜನ ಅಂದ್ರೆ ತುಂಬಾ ಜನ ಇರ್ತಾರೆ. ಯಾಕಂತಂದ್ರೆ ಇಲ್ಲಿನ ವಿಶೇಷತೆ ಆಗಿದೆ. ಇಲ್ಲಿ ಎಲ್ಲಾ ಭಕ್ತಾದಿಗಳು 9 ವಾರ ಬಂದು ಕಾಯಿ ಕಟ್ತಾರೆ. ಏನಕ್ಕೆ ಅಂತ ಅಂದ್ರೆ ಏನಾದ್ರು ಅವರು 9 ವಾರ ಬಂದು ಕಾಯಿ ಕಟ್ಟಿದ್ರೆ ಅವ್ರು ಅನ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋದು ಇಲ್ಲಿ ಭಕ್ತಾದಿಗಳ ನಂಬಿಕೆ. ಅಷ್ಟೇ ಅಲ್ಲದೆ ಇಲ್ಲಿ ಬಂದು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗುತ್ತೆ ಅನ್ನೋದು ಕೂಡ ಇಲ್ಲಿ ಭಕ್ತಾದಿಗಳ ನಂಬಿಕೆ. ಹಾಗೆ ತುಂಬಾ ಜನ ಭಕ್ತಾದಿಗಳು ಗರ್ಭಗುಡಿಯಿಂದ ಹೋಗಿ ಕಾಯನ್ನ ಕೂಡ ಅಂಟಿಸ್ತಾರೆ. ಏನಕ್ಕೆ ಅಂತ ಅಂದ್ರೆ ಆ ಕಾಯನ್ನೇನಾದ್ರು ಅಂಟ್ಕೊಂತು ಅಂದ್ರೆ ಇವ್ರು ಏನ್ ಅನ್ಕೊಂಡಿರ್ತಾರಲ್ವಾ ಅದಾಗುತ್ತೆ ಅನ್ನೋದು ಕೂಡ ಅಲ್ಲಿ ಭಕ್ತಾದಿಗಳ ನಂಬಿಕೆ ಇದೆ. ಹಾಗೆ ಎಲ್ರಿಗೂ ಕೂಡ ಆಗದೆ ಇರೋರು ಅಂತ ಇದ್ದೇ ಇರ್ತಾರೆ. ಅಂದ್ರೆ ಶತ್ರುಗಳಿರ್ಬೋದು, ರಿಲೇಷನ್ ಇರ್ಬೋದು, ಯಾರಾದ್ರೂ ಇರ್ಬೋದು. ತುಂಬಾ ಜನ ಒಬ್ರನ್ ಕಂಡ್ರೆ ಆಗದೆ ಇರೋದು, ಹೊಟ್ಟೆ ಕಿಚ್ಪಡೋದು, ಆತರ ತುಂಬಾ ಮಾಡ್ತಾ ಇರ್ತಾರೆ. ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಸೊಲ್ಯೂಷನ್ ಇದೆ. ಅದೇನಂತಂದ್ರೆ ಇಲ್ಲಿ ಬಂದು ಏನಾದ್ರು ಬೀಗ ಹಾಕಿದ್ರೆ ನಿಮ್ ಶತ್ರುಗಳೇನಿರ್ತಾರಲ್ವಾ ಅವರು ನಿಮ್ ಬಗ್ಗೆ ಮಾತಾಡಲ್ಲ, ಮತ್ತೆ ನಿಮ್ ಸವಾಸಕ್ಕೆ ಬರಲ್ಲ ಅನ್ನೋದು ಕೂಡ ಇಲ್ಲಿನ ನಂಬಿಕೆ ಇದೆ. ಹಾಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಇವರು ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ 250 ಅಡಿಯ ಪ್ರತ್ಯಂಗಿರಿ ದೇವಿ ಮೂರ್ತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಇಲ್ಲಿ ತುಂಬಾ ಜನ ಭಕ್ತಾದಿಗಳು ದೃಷ್ಟಿ ಕೂಡ ತೆಗೆಸ್ಕೊಂತಾರೆ. ಯಾಕಂತ ಅಂದ್ರೆ ಕೆಲವೊಂದ್ಸತಿ ಬೇರೆಯವ್ರ ಕಣ್ಣು ಬಿದ್ದಿರ್ಬೋದು, ಅಥವಾ ನಾವು ಓಡಾಡೋ ಜಾಗಗಳು ಸರಿ ಇಲ್ಲದೆ ಇರ್ಬೋದು. ಸೊ ಹಂಗಾಗಿ ಇಲ್ಲಿ ಬಂದು ದೃಷ್ಟಿಯನ್ನ ತೆಗೆಸ್ಕೊಂಡು ನಿಮ್ ಮೇಲೆ ಇರುವಂತ ದೃಷ್ಟಿ ಕೂಡ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿನ ನಂಬಿಕೆ. ಹಾಗೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಬಸ್ ನ ವ್ಯವಸ್ಥೆ ಕೂಡ ಇರುತ್ತೆ. ಅಂದ್ರೆ ನೀವು ಹೊಸಕೋಟೆಗೆ ಬಂದ್ರೆ ಸಾಕು, ಅಲ್ಲಿಂದ ನಿಮ್ಗೆ ಕಾಟೇರಮ್ಮ ಟೆಂಪಲ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಹಾಗೆ ಇಲ್ಲಿ ಎವ್ರಿ ಡೇ ಅನ್ನದಾಸೋಹ ಕೂಡ ನಡೆಯೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಪ್ರಸಾದ ಕೂಡ ಸಿಗುತ್ತೆ. ನಾನು ಇಲ್ಲಿ ಕೆಲವೊಬ್ರು ಭಕ್ತಾದಿಗಳ ರಿವ್ಯೂ ಕೂಡ ತಗೊಂಡೆ. ಯಾಕಂತಂದ್ರೆ ಅವರು ತುಂಬಾ ವರ್ಷದಿಂದ ಬರ್ತಿರೋರು ಇದ್ರು. ಸೊ ಅವ್ರಿಗೆ ಕೇಳೋಣ ಹೆಂಗ್ ಅನಿಸ್ತಾ ಇದೆ, ಪಾಸಿಟಿವ್ ಅನಿಸ್ತಾ ಇದೆನಾ ಅಥವಾ ಅವ್ರು ಅನ್ಕೊಂಡಿರೋದು ಆಗಿದೆನಾ ಅಂತ ಕೇಳೋಣ ಅಂತ ರಿವ್ಯೂ ಮಾಡಿದೀನಿ. ಸೊ ಆ ವಿಡಿಯೋನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಹೆಸರು ಸುಂದ್ರಮ್ಮ. ಎಷ್ಟು ವಾರದಿಂದ ಬಂದಿದ್ದೀರಾ? 9 ವಾರದಿಂದ ಕಾಯಿ ಕಟ್ಟಕ್ ಬಂದ್ವಿ. ನಮ್ ಕಷ್ಟ ಪರಿಹಾರ ಆಯ್ತು. ಏನ್ ಕಷ್ಟ ಆಯ್ತು? ಇವಾಗ ಏನ್ ಯಜಮಾನ್ರು ಸ್ವಲ್ಪ ಕುಡಿತಾ ಇದ್ರು, ಮನೆಗ್ ತೊಂದ್ರೆ ಇತ್ತು ಅಂತ ಬರ್ತಾ ಇದ್ದೆ. ಇವಾಗ ಪರವಾಗಿಲ್ಲ ಅಮ್ಮ. ನಿಮ್ ಯಜಮಾನ್ರು ಕುಡಿಯೋದ್ ಬಿಟ್ಟಿದಾರಾ? ಪರವಾಗಿಲ್ಲ. ಕುಡಿಯೋದ್ ಬಿಟ್ಟವ್ರೆ. ನಾವು ಜಾಲಲಿಂದ ಬರ್ತಾ ಇದ್ವಿ. ಪದ್ಮ. ಎಷ್ಟು ವಾರದಿಂದ ಬಂದಿದ್ದೀರಾ? 3ನೇ ವಾರ ಆಯ್ತು. ಏನ್ ಅನ್ಕೊಂಡಿದ್ರಿ? ಇವಾಗ ಅದಾಗ್ತಾ ಇದೆನಾ? ಮನೇಲಿ ನೆಮ್ಮದಿ, ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಕೊಡ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಅವ್ರಿಗೆ ಕೆಲ್ಸ ಎಲ್ಲ ಸಿಕ್ಕಿದೆ, ನೆಮ್ಮದಿ ಇದೆ. ಅಯ್ಯಮ್ಮನ್ ನೋಡೋದು, ಒಂದು ದರ್ಶನ ಸಿಕ್ಕಿರೋದು, ಅದಕ್ಕೆ ನೆಮ್ಮದಿಗೋಸ್ಕರ ಬರ್ತಾ ಇದ್ವಿ. ನಿಮ್ ಹೆಸರು? ಪದ್ಮ. ಎಷ್ಟು ವಾರದಿಂದ ಬರ್ತಾ ಇದ್ರಾ? 2ನೇ ಟೈಮ್. ಏನ್ ಅನ್ಕೊಂಡ್ ಬರ್ತಾ ಇದ್ರಾ? ನಾವು ಕಷ್ಟ ತೀರ್ಬೇಕು, ಸಾಲ ಇದೆ, ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು, ಅದಕ್ಕೆ ಬಂದಿರೋದು. ಇವಾಗ 2ನೇ ಸತಿ ಬಂದಿದ್ದು. ತುಂಬಾ ಪ್ರೀತಿಯಿಂದ ಅಮ್ಮ ಕರ್ದಿದ್ದಾರೆ. ನೋಡಕ್ಕೆ ಚೆನ್ನಾಗಿತ್ತು. ನನ್ ಮನ್ಸುನು ತುಂಬಾ ಇದರಿಂದ ಹೋಗ್ತಾ ಇದೀನಿ. ನೋವಿಲ್ದ್ರೆ ಸಂತೋಷವಾಗಿ ಹೋಗ್ತಾ ಇದೀನಿ. ಆಯ್ ಸರ್, ನಿಮ್ ಹೆಸರು? ಕುಮಾರ್ ಅಂತ ಮೇಡಮ್. ಎಷ್ಟು ವಾರದಿಂದ ಬರ್ತಾ ಇದೀರಾ? ಈಗ 9ನೇ ವಾರ ಮೇಡಮ್, ಲಾಸ್ಟ್ನೇ ವಾರ. ನೀವ್ ಏನ್ ಅನ್ಕೊಂಡ್ ಬಂದ್ರಿ ಫಸ್ಟ್ ವಾರ? ಇವಾಗೆಲ್ಲ ಅದಾಗ್ತಾ ಇದೆನಾ? ಆಗ್ತಾ ಇದೆ ಮೇಡಮ್. ಏನ್ ಅನ್ಕೊಂಡಿದ್ರಿ? ಮಕ್ಕಳು ಫಲ ಅಂದ್ಕೊಂಡಿದೀವಿ ಮೇಡಮ್, ಆಗ್ತಾ ಇದೆ ಮೇಡಮ್. ಮಕ್ಳು ಫಲ ಅಂತ ಅನ್ಕೊಂಡ್ ಬಂದ್ರಿ? 9 ವಾರ ಕಂಟಿನ್ಯೂ 9 ವಾರ ಬಂದಿದ್ದೀವಿ ಮೇಡಮ್. ಇದೇ ಲಾಸ್ಟ್ನೇ ವಾರ ಮೇಡಮ್, ಬರ್ತಾ ಇದೀವಿ ಮೇಡಮ್. ಇನ್ನು ಮುಂದಕ್ಕೂ ಬರ್ತಾ ಇರ್ತೀವಿ ಮೇಡಮ್. ವಾರದಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ? 5 ವಾರ. ನೀವ್ ಏನ್ ಅನ್ಕೊಂಡಿದ್ರಿ? ಒಳ್ಳೇದಾಗ್ಬೇಕು, ಮಕ್ಳಿಗೆಲ್ಲ ಒಳ್ಳೇದಾಗ್ತಿದ್ದೇನಾ? ಪರವಾಗಿಲ್ಲ. 5 ವಾರದಿಂದ ಬಂದಿದ್ದೀನಿ. ದೇವಸ್ಥಾನ ಸುಮಾರು ಜನ ಬರ್ತಾ ಇದಾರೆ. ತುಂಬಾ ಒಳ್ಳೇದ ಮಾಡ್ತಾ ಇದ್ದೀವಿ. ಆಂಟಿ, ನಿಮ್ ಹೆಸರು? ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? 4 ವಾರ ಆಯ್ತು. ಭಾನುವಾರ ಬರ್ತಾ ಇರೋದು. 4 ವಾರದಿಂದ. ಏನ್ ಅನ್ಕೊಂಡ್ ಬರ್ತಾ ಇದ್ರಿ? ಇವಾಗ ಏನ್ ಆಗ್ತಾ ಇದೆನಾ ಇಲ್ವಾ? ಅದು ಆಗ್ತಾ ಐತೆ ಅಂದ್ರೆ ನನ್ ಮಗಳು ಇವಾಗ 10th ಓದ್ತಾ ಇರೋದು. ಚೆನ್ನಾಗ್ ಓದ್ಲಿ ಅಂತ, ಚೆನ್ನಾಗ್ ಮಾರ್ಕ್ಸ್ ತಗೊಳ್ಳಿ ಅಂತ ದೇವ್ರನ್ನ ಬೇಡ್ಕೊಂಡು ಕಾಯಿ ಕಟ್ತಾ ಇರೋದು ಮಗಳು. ನಾವ್ 2 ವಾರದಿಂದ ಬರ್ತಾ ಇದೀವಿ. ನಾವ್ ವರ್ಷಾಪುರದಿಂದ ಬರ್ತಾ ಇದೀವಿ. ಎಲ್ಲರೂ ದೇವ್ರನ್ನ ತುಂಬಾ ಚೆನ್ನಾಗಿ ನಂಬಿದ್ದಾರೆ. ನಾವು ಅದೇ ತರ ನಂಬ್ಕೊಂಡ್ ಬಂದಿದೀವಿ. ನಾವ್ ಅನ್ಕೊಂಡಿದ್ ಸಕ್ಸಸ್ ಆಗುತ್ತೆ ಅನ್ಕೊಂಡಿದೀನಿ. ಏನಾದ್ರು ಪಾಸಿಟಿವ್ ಅನಿಸ್ತಿದೆನಾ? ಅನಿಸ್ತಾ ಇದೆ. ನಾವ್ ಅನ್ಕೊಂಡಿರೋ ಕೆಲಸ ಸ್ವಲ್ಪ ಸಕ್ಸಸ್ ಆಗಿದೆ. ಅದಕ್ಕಾಗಿ ನಾವು ಆ ದೇವ್ರು ಏನ್ ಹೇಳಿದ್ರೆ 9 ವಾರ ಅದನ್ನ ನೆರವೇರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ.